ಕಳೆದ ಕೆಲವು ದಿನಗಳಿಂದನೂ ಕೂಡ ಸಾಹಸ ವಿಷ್ಣುವರ್ಧನ್ ಅವರ ಒಂದು ಸಮಾಧಿ ನೆಲಸಮ ಆಗಿರೋದ್ರ ಬಗ್ಗೆ ಕರ್ನಾಟಕದಲ್ಲಿ ಸಾಕಷ್ಟು ಪರ ವಿರೋಧ ಚರ್ಚೆಗಳು ನಡೀತಾನೆ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಈಗ ಅಭಿಮಾನ್ ಸ್ಟುಡಿಯೋದ 10 ಎಕರೆ ಜಾಗವನ್ನ ಮುಟ್ಗೋಲು ಹಾಕೊಂಡಿರುವಂತದ್ದು. ಇದ್ರ ಬಗ್ಗೆ ರಿಯಾಕ್ಟ್ ಮಾಡೋದಕ್ಕೆ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ಸ್ವತಃ ವಿಷ್ಣುವರ್ಧನ್ ಅವರ ಅಳಿಯ ಹಾಗೇನೆ ನಟ ಅನಿರುದ್ಧ್ ಅವರು. ಸರ್, ಮೊದಲನೇದಾಗಿ ನಮಸ್ತೆ. ಸೊ ವಿಷಯ ಒಂದು ಅಭಿನಂದನೆಗಳನ್ನ ತಿಳಿಸುವಂತ ವಿಚಾರ ಅಂತಾನೆ ಹೇಳ್ಬೋದು. ಸೊ ಇದ್ರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಏನು ಅಂತ? ಸಂತೋಷ ಇದೆ. ಇದು ಆಗತ್ತೆ ಅನ್ನೋದು, ಆಗಬಹುದು ಅನ್ನೋದು ನಮಗದು ಗೊತ್ತಿತ್ತು. ಆದರೆ ಅದು ಇಷ್ಟು ವರ್ಷ ಅದು ಆಗೇ ಇರಲಿಲ್ಲ. ನಾವು ಅದಕ್ಕೋಸ್ಕರ ಸಾಕಷ್ಟು ಪ್ರಯತ್ನ ಕೂಡ ಪಟ್ಟಿದ್ವಿ. 6.5 ವರ್ಷ ನಾವು ಪ್ರಯತ್ನ ಪಟ್ಟಿದ್ವಿ. ಅದು ಸರ್ಕಾರ ವಶಪಡಿಸ್ಕೋಬಹುದು ಅನ್ನೋದು ನಮಗೆ ಗೊತ್ತಿತ್ತು. ಆದರೆ ಅದು ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಅದು ಅದು ಆಗಲೇ ಇಲ್ಲ. ಆದರೆ ಅದು ಈಗ ವಶಪಡಿಸ್ಕೊಂಡಿದ್ದಾರೆ, ಸಂತೋಷ ಇದೆ. ಈಗ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನಾವು ಅಭಿಮಾನಿಗಳ ಪರವಾಗಿ ಭಾರತೀಯಮ್ಮ ಮತ್ತು ನಾವು ಹೋಗಿ ಮನವಿ ಸಲ್ಲಿಸ್ತೀವಿ. ಅಭಿಮಾನಿಗಳಿಗೋಸ್ಕರ ಅಲ್ಲಿ ಮತ್ತೆ ಮಂಟಪ ನಿರ್ಮಾಣ ಮಾಡೋದಕ್ಕೆ, ಮತ್ತೆ ಚಿಕ್ಕದಾಗಿ ಸ್ಮಾರಕ ನಿರ್ಮಾಣ ಮಾಡೋದಕ್ಕೆ ಒಂದು 10 ಗುಂಠೆ ಜಾಗ ಕೊಡಿ ಅಂತಂದ್ರೆ ಸರ್ಕಾರದ್ದೇ ಜಾಗ ಇರುತ್ತದೆ. ಆದರೆ ಒಂದು ಅನುಮತಿ ಕೊಡಿ ಅಂತ, ಅಂದರೆ ಅಭಿಮಾನಿಗಳು ಹೋಗಿ ಪೂಜೆ ಸಲ್ಲಿಸೋದಕ್ಕೆ ಅನುಮತಿ ಕೊಡಿ ಅಂತ ನಾವು ಮನವಿ ಸಲ್ಲಿಸ್ತೀವಿ. ಈಗ ಏನಂತಂದ್ರೆ, ನೀವು ಹೇಳೋದಾದ್ರೆ 10 ಗುಂಟೆ ಎಕರೆ ಜಾಗವನ್ನ ನೀವು ಕೇಳ್ತೀರಾ ಅಂತ ಇಟ್ಕೊಳ್ಳೋಣ. ಅಲ್ಲಿ ಕ್ವಶನ್ ಮಾರ್ಕ್ ಅಂದ್ರೆ ಅರಣ್ಯ ಪ್ರದೇಶ ಅಂತ ಘೋಷಣೆ ಮಾಡಿರುವಂತದ್ದು. ಒಂದ್ ಕಡೆ ವಿಷ್ಣುವರ್ಧನ್ ಆಗಿರ್ಬೋದು, ಅದ್ರ ಕಡೆ ಬಾಲಣ್ಣ ಅವರ ಒಂದು ಸಮಾಧಿಗಾಗಿರ್ಬೋದು, ಸಾಕಷ್ಟು ಒಂದು ಇದಿರುವಂತದ್ದು ಗೊಂದಲ ಇದೆ ಅಭಿಮಾನಿಗಳಲ್ಲಿ. ಸೊ ಇದ್ರ ಬಗ್ಗೆ ಏನಾದ್ರು ಸಿಎಂ ಅವ್ರ ಹತ್ರ ಡಿಸ್ಕಸ್ ಮಾಡುವಂತ ಪ್ಲಾನ್ಸ್ ಇಟ್ಕೊಂಡಿದ್ದೀರಾ ಅಂತ? ಅಂದ್ರೆ ಈಗ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಿರೋ ಜಾಗ, ಅರಣ್ಯ ಇಲಾಖೆಗೆ ಯಾವ ಜಾಗ ಅದು ಅವ್ರಿಗೆ ಸಂಬಂಧಪಟ್ಟಿರತಕ್ಕಂಥ ಯಾವ ಜಾಗ ಇರುತ್ತೋ ಅಲ್ಲಿ ಏನೂ ಕಟ್ಟೋದಕ್ಕೆ ಅವಕಾಶನೇ ಇರಲ್ಲ. ಆದರೆ ಈ ಒಂದು ವಿಷಯದಲ್ಲಿ ಸರ್ಕಾರ ಬೇರೆ ರೀತಿಯಲ್ಲಿ ಯೋಚನೆ ಮಾಡಬೇಕು, ಮಾಡುತ್ತೆ ಅಂತ ನನಗೆ ಒಂದು ಭರವಸೆ ಇದೆ. ಯಾಕಂತಂದರೆ ಇಲ್ಲಿ ಒಂದು ಭಾವನಾತ್ಮಕ ನಂಟಿದೆ ಅಭಿಮಾನಿಗಳಿಗೆ. ಇಷ್ಟು ವರ್ಷದಿಂದ ಪ್ರತಿ ವರ್ಷ ಪ್ರತಿದಿನ ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಅಲ್ಲಿ ಹೋಗಿ ಪೂಜೆ ಸಲ್ಲಿಸ್ತಾ ಇದ್ದಾರೆ. ಅಲ್ಲಿ ಅಪ್ಪ ಅವರ ಅಂತ್ಯ ಸಂಸ್ಕಾರ ನಡೆದಿರೋ ಜಾಗ ಆಗಿರೋದ್ರಿಂದ ಅದಕ್ಕೊಂದು ವಿಶೇಷ ಆದ್ಯತೆ ಇದೆ. ಹಾಗಾಗಿ ಸರ್ಕಾರ ಇದಕ್ಕೆ ಒಂದು 10 ಗುಂಠೆ, ಜಾಸ್ತಿ ಜಾಗ ಇಲ್ಲ, 10 ಗುಂಠೆ ಜಾಗ ಮಾತ್ರ ಅದಕ್ಕೆ ಅನುಮತಿ ಕೊಡಬೇಕು. ಸರ್ಕಾರದ್ದೇ ಜಾಗ ಆಗಿರುತ್ತೆ ಅದು. ಅಭಿಮಾನಿಗಳಿಗೆ ಬಂದು ಹೋಗೋದಕ್ಕೆ, ಪೂಜೆ ಸಲ್ಲಿಸೋದಕ್ಕೆ ಅನುಮತಿ ಕೊಡಬೇಕು ಅಂತ ನಾವು ಕೇಳ್ಕೊತೀವಿ. ಹತ್ತತ್ರ ಐ ಥಿಂಕ್ 15 ವರ್ಷಗಳ ಕನಸು ಅನ್ಸುತ್ತೆ ನಿಮ್ದಾಗಿರ್ಬೋದು, ಅಭಿಮಾನಿಗಳದ್ದಾಗಿರ್ಬೋದು. ಸೊ ಇವತ್ತು ನನಸಾಗಿರುವಂತದ್ದು ಆ ಒಂದು ಜಾಗವನ್ನ ಸರ್ಕಾರ ಮುಟ್ಟುಗೋಲು ಹಾಕೊಂಡಿರುವಂತದ್ದು. ಸೊ ಅಲ್ಲಿ ವಿಷ್ಣುದಾದ ಅವರ ಒಂದು ಸ್ಟುಡಿಯೋ ಅಥವಾ ನಿರ್ಮಾಣ ಮಾಡೋದಾದ್ರೆ ಸಮಾಧಿಯನ್ನ ಯಾವ ರೀತಿ ಪ್ಲಾನ್ಸ್, ಅಂದ್ರೆ ಮೊದ್ಲಿನ ತರಾನೇ ಅದೇ ತರನ ಮಾಡ್ತೀರಾ ಅಥವಾ ಬೇರೆ ಅವರ ಸಿನಿಮಾಗಳೇನಿತ್ತು ಅದರ ರೀತಿಯಾಗಿ ಏನಾದ್ರು ಬೇರೆ ಪ್ಲಾನ್ಸ್ ಏನಾದ್ರು ಇಟ್ಕೊಂಡಿದ್ದೀರಾ ಅಂತ? ನೋಡಿ, ಬೃಹತ್ ಪ್ರಮಾಣದ ಅತ್ಯಂತ ಸೂಕ್ತವಾಗಿರ್ತಕ್ಕಂಥ ಸ್ಮಾರಕ ಮೈಸೂರಲ್ಲಿ ಆಗಿದೆ. ಅದು 5 ಎಕರೆ ಜಾಗದಲ್ಲಿ ಆಗಿದೆ. ಅಲ್ಲಿ ಅವರ ಸುಮಾರು 600ಕ್ಕೂ ಹೆಚ್ಚು ಪಟಗಳು ನಾವು ಹಾಕಿದ್ದೀವಿ. ಅವ್ರ ಹಾಡುಗಳು ಬರ್ತಾ ಇರ್ತವೆ. ಅದಕ್ಕೆ ಸಭಾಂಗಣ ಇದೆ, ಕ್ಲಾಸ್ ರೂಮ್ಸ್ ಇದ್ದಾವೆ. ಈ ಥರದ್ದು ಅಲ್ಲಿ ಅತ್ಯಂತ ಪುತ್ಥಳಿ ಇದೆ. ಆ ಪುತ್ಥಳಿ ಕೆಳಗಡೆ ಅಪ್ಪ ಅವರ ಅಸ್ಥಿ ಇದೆ. ಹಾಗಾಗಿ ಅದು ಅತ್ಯಂತ ಸೂಕ್ತವಾದಂಥ ಸ್ಮಾರಕ ಅಲ್ಲಿ ಆಗಿದೆ. ಇಲ್ಲಿ ಅಷ್ಟು ದೊಡ್ಡ ಸ್ಮಾರಕ ಕಟ್ಟೋದಕ್ಕೆ ಅವಕಾಶನೇ ಇರಲ್ಲ. ಯಾಕಂದರೆ 10 ಗುಂಠೆ ಜಾಗದಲ್ಲಿ ಅದೆಲ್ಲ ಆಗಲ್ಲ. ಹಿಂದೆ ಯಾವ ಥರ ಇತ್ತು, ಒಂದು ಮಂಟಪ, ಒಂದಿಷ್ಟು ಪಟಗಳು, ಅಭಿಮಾನಿಗಳು ಬಂದು ಹೋಗೋದಕ್ಕೆ ಒಂದು ಪ್ರದಕ್ಷಿಣೆ ಹಾಕೋದಕ್ಕೆ ಜಾಗ, ಅಷ್ಟೇ. ಈಗ ಅಭಿಮಾನಿಗಳಲ್ಲಿ ಒಂದು ನೀವು ಹೇಳಿದಾಗ್ಲೇನೆ ಮೈಸೂರಲ್ಲಿ ಅವರ ಒಂದು ಅಸ್ಥಿ ಇರುವಂತದ್ದು ಒಂದಾದ್ರೆ, ಇವಾಗ ಅವರ ಒಂದು ಅಂತ್ಯ ಸಂಸ್ಕಾರ ಆಗಿರುವಂತ ಜಾಗ ಅಭಿಮಾನ್ ಸ್ಟುಡಿಯೋ. ಅದರೊಟ್ಟಿಗೆ ಸುದೀಪ್ ಅವರು ಒಂದು ಕೆಂಗೇರಿ ಬಳಿ ಒಂದು ಅರ್ಧ ಎಕರೆ ಜಾಗವನ್ನ ಅವರ ಪುತ್ಥಳಿ ನಿರ್ಮಾಣಕ್ಕೋ ಅಥವಾ ಅವರ ಒಂದು ಸ್ಮಾರಕ ನಿರ್ಮಾಣಕ್ಕೋ ಮಾಡಿರುವಂತದ್ದು. ಸೊ ಎಲ್ಲಿ ಹೋಗ್ಬೇಕು ಅನ್ನೋಂಥ ಒಂದು ಗೊಂದಲ ಇರುತ್ತೆ. ಇನ್ನೊಂದು ಖುಷಿ ವಿಚಾರ ಏನಂತಂದ್ರೆ, ಮೂರೂ ಕಡೆನೂ ಎಲ್ಲಾ ಕಡೆನೂ ಕೂಡ ವಿಷ್ಣುದಾದ ಅವರ ಒಂದು ಸ್ಪರ್ಶ ಆಗಿರ್ಬೋದು, ಅವರ ಪ್ರೀತಿ ಆಗಿರ್ಬೋದು, ಅವರನ್ನ ಕಾಣುವಂತಹ ಒಂದು ಇದಿರುತ್ತೆ ಅಂತ ಹೇಳ್ಬಿಟ್ಟು ಆದ್ಯತೆ ಇರೋದು 2 ಜಾಗಕ್ಕೆ. ಒಂದು ಅಭಿಮಾನ್ ಸ್ಟುಡಿಯೋದಲ್ಲಿ, ಅಲ್ಲಿ ಅಂತ್ಯ ಸಂಸ್ಕಾರ ನಡೆದಿರತಕ್ಕಂಥ ಜಾಗ ಅದು. ಎರಡನೇದಾಗಿ ಮೈಸೂರಲ್ಲಿ, ಅಲ್ಲಿ ಅವ್ರದ್ದು ಅಸ್ಥಿ ಇದೆ. ಎರಡನೇದಾಗಿ ಅದು ಕರ್ನಾಟಕ ಸರ್ಕಾರ ಮಾಡಿರ್ತಕ್ಕಂಥ ಸ್ಮಾರಕ ಅದು. ಬೇರೆ ಕಡೆ ಎಲ್ಲೇ ಆದರೂ ಕೂಡ ನಮ್ಗೆ ತುಂಬ ಸಂತೋಷ ಇದೆ. ಯಾಕಂತಂದರೆ ಅಪ್ಪ ಅವ್ರ ಹೆಸರಲ್ಲಿ ಪ್ರತಿಯೊಬ್ಬ ಅಭಿಮಾನಿ ಸಾಕಷ್ಟು ಪುತ್ಥಳಿಗಳನ್ನು ಇಟ್ಟಿದ್ದಾರೆ, ರಸ್ತೆಗಳಿಗೆ ಹೆಸರುಗಳನ್ನು ಇಟ್ಟಿದ್ದಾರೆ. ಹಾಗಾಗಿ ಅಪ್ಪ ಅವ್ರ ಹೆಸರಲ್ಲಿ ಯಾರೇ ಏನೇ ಮಾಡಿದ್ರು ನಮಗೆ ಸಂತೋಷ ಇದೆ. ಸುದೀಪ್ ಅವರು ಈ ಒಂದು ವಿಚಾರವನ್ನ ಒಂದು ಅನೌನ್ಸ್ ಮಾಡಿದಾಗ ನೀವು ಅವರು ಅದಾದ್ಮೇಲೆ ಅವರನ್ನ ಕಾಂಟ್ಯಾಕ್ಟ್ ಮಾಡುವಂತದ್ದಾಗಿರ್ಬೋದು, ಮಾತನಾಡಿಸುವಂತಹ ಪ್ರಯತ್ನವನ್ನ ಮಾಡಿದ್ರ ನೀವಾಗಿರ್ಬೋದು, ಭಾರತೀಯಮ್ಮ ಅವರಾಗಿರ್ಬೋದು? ಅವ್ರನ್ನ ಮಾತ್ರ ಏನೋ ಮಾತಾಡಿಲ್ಲ ಇದ್ರ ಬಗ್ಗೆ. ಅಲ್ಲ, ನೀವು ಒಳ್ಳೇದಾಯ್ತು, ಖುಷಿ ಆಯ್ತು ಅಂತ ಹೇಳಿ ಮಾತಾಡ್ಸಿದ್ರ? ಎಲ್ಲ ಅಭಿಮಾನಿಗಳು ಪುತ್ಥಳಿಗಳನ್ನ ಇಡ್ತಾರೆ, ಎಲ್ಲರಲ್ಲೂ ನಾವು ಅದನ್ನ ಹೇಳಕ್ಕಾಗಲ್ಲ, ಎಲ್ರಿಗೂ ಹೇಳಕ್ಕಾಗಲ್ಲ. ಆದರೆ ಈ ಒಂದು ಮಾಧ್ಯಮದ ಮುಖಾಂತರ
ನಾನು ಹೇಳ್ತಾ ಇದ್ದೀನಿ, ಎಲ್ರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಅವರ ಪ್ರೀತಿ ಹೀಗೆ ಅಪ್ಪವ್ರ ಮೇಲೆ ಯಾವಾಗಲೂ ಇರಲಿ ಅಂತ ಕೇಳ್ಕೊತೀನಿ. ಈ ಒಂದು ಸರ್ಕಾರ ಮುಟ್ಗೋಲು ಹಾಕೊಂಡ್ಮೇಲೆ ಭಾರತಿ ಅಮ್ಮ ಏನಂದ್ರು ನಿಮ್ಮ ಹತ್ರ? ನೀವು ಅವ್ರ ಹತ್ರ ಡಿಸ್ಕಸ್ ಮಾಡಿದ್ರಾ ಅಂತ? ನಾನು ಇವತ್ತು ಏನು ಮಾತಾಡ್ತಾ ಇದ್ದೀನಿ ಅದನ್ನು ಅಮ್ಮನೇ ಮಾತಾಡ್ತಿದ್ದದ್ದು, ಅಮ್ಮನೇ ಹೇಳಿದ್ದು, ಅದನ್ನು ನಾನು ತಲುಪಿಸ್ತಾ ಇದ್ದೀನಿ ಅಷ್ಟೇ. ಶೀಘ್ರದಲ್ಲೇ ದಾದಾ ಅವರ ಒಂದು ಹುಟ್ಟುಹಬ್ಬ ಕೂಡ ಬರ್ತಾ ಇರೋದ್ರಿಂದ ಏನು ಹೇಳ್ತೀರಾ ಅಂತ? ಅದೇ 18ನೇ ತಾರೀಕೆ ಇಲ್ಲಿ ಒಂದು ಶಂಕುಸ್ಥಾಪನೆ ಆಗೋದಕ್ಕೋಸ್ಕರ ನಾವು ಕೇಳ್ಕೊತೀವಿ. ಜೊತೆಗೆ ಕರ್ನಾಟಕ ರತ್ನ ಕೂಡ, ಅದು ಅಪ್ಪ ಅವ್ರಿಗೆ ಸಲ್ಲಬೇಕಾದ ಒಂದು ಗೌರವ, ಅದು ಕೂಡ ನಾನು ಜ್ಞಾಪಿಸಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಫೈನಲಿ ಅಭಿಮಾನಿಗಳಿಗೆ ಏನು ಹೇಳ್ತೀರಾ ಸರ್? ನಾವು ಯಾವಾಗಲೂ ಅಭಿಮಾನಿಗಳ ಜೊತೆಯಲ್ಲೇ ಇದ್ದೀವಿ. ಅವ್ರಿಗೋಸ್ಕರನೇ ಮೈಸೂರು ಸ್ಮಾರಕ ಕೂಡ ಕಟ್ಟಿದ್ದು, ಅವ್ರಿಗೋಸ್ಕರನೇ ಇಲ್ಲಿರ್ತಕ್ಕಂಥ ಒಂದು ಮಂಟಪ ಏನಿದೆ ಅದು ಅಮ್ಮ ಕಟ್ಟಿಸಿದ್ದು, ಜೊತೆಗೆ ಅದು ಹಾಗೆ ಇರಿಸಿದ್ದು ಕೂಡ. ಯಾಕಂತಂದರೆ ನಾವು ಇಲ್ಲಿ ಹೋಗದೇ ಇದ್ದರೂ ಕೂಡ 6.5 ವರ್ಷ ಪ್ರಯತ್ನ ಪಟ್ಟಾದಮೇಲೆ, ಸಾಕಷ್ಟು ಅವಮಾನಗಳನ್ನು ಸಹಿಸಾದ್ಮೇಲೆ, ಅಭಿಮಾನಿಗಳಿಗೋಸ್ಕರನೇ ಇಲ್ಲಿ ಸ್ಮಾರಕ ಆಗತ್ತೆ, ನೀವು ಕೂಡ ಪ್ರಯತ್ನ ಪಡಿ, ನಾವು ಪ್ರಯತ್ನ ಪಡ್ತೀವಿ, ಇಲ್ಲೇ ಇರಿ ಅಂತ ಹೇಳಿದ್ಮೇಲೆ, ಅವ್ರಿಗೋಸ್ಕರ 2 ವರ್ಷಕ್ಕಾದಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಹೇಳ್ತಾನೇ ಇದ್ರು, ಇಲ್ಲಿ ಆಗ್ತಾ ಇಲ್ಲ, ಬೇರೆ ಕಡೆ ಸ್ಮಾರಕ ಮಾಡಿ. ಅದೆಲ್ಲವೂ ಆದ ಮೇಲೆ ನಾವು ಮೈಸೂರಿಗೆ ಹೋಗಿದ್ದು. ಆವಾಗಲೂ ಕೂಡ ಅಮ್ಮ ಅದನ್ನು ತೆರವುಗೊಳಿಸಿಲ್ಲ, ಆ ಮಂಟಪ ಹಾಗೇ ಅದನ್ನು ಇರಿಸಿದ್ರು. ಯಾಕೆ? ಅಭಿಮಾನಿಗಳಿಗೋಸ್ಕರನೇ. ಹಾಗಾಗಿ ನಾವು ಅಭಿಮಾನಿಗಳ ಜೊತೆಯಲ್ಲೇ ಇದ್ದೀವಿ. ಈಗಲೂ ಕೂಡ ಈಗ ಇಲ್ಲಿ ಅನುಮತಿ ಕೊಡಿ ಅಂತ ಏನು ಕೇಳ್ತಾ ಇದ್ದೀವೋ, ಅದು ಅಭಿಮಾನಿಗಳ ಪರವಾಗಿ ಅವರ ಪ್ರತಿನಿಧಿಗಳಾಗಿ ನಾವು ಕೇಳ್ತಾ ಇದ್ದೀವಿ. ಹಾಗಾಗಿ ನಾವು ಅಭಿಮಾನಿಗಳ ವಿರುದ್ಧ ಇಲ್ಲ, ಅಥವಾ ಅಭಿಮಾನಿಗಳನ್ನ ಬಿಟ್ಟು ನಾವಿಲ್ಲ, ಅಭಿಮಾನಿಗಳ ಜೊತೆಯಲ್ಲಿದ್ದೀವಿ. ಅವರೇ ನಮಗೆ ಶಕ್ತಿ, ಅವರೇ ನಮಗೆ ಶ್ರೀರಕ್ಷೆ. ಈಗಷ್ಟೇ ಹೇಳ್ತಾ ಇದ್ರಿ, ಅಪ್ಪಾಜಿ ಅವರ ಒಂದು ಹುಟ್ಟುಹಬ್ಬದ ದಿನಾನೇ ಕೂಡ ಒಂದು ಶಂಕುಸ್ಥಾಪನೆಗೆ ನೀವು ಚಾಲನೆ ಕೊಡಬೇಕು ಅಂತ ಪ್ಲಾನ್ ಮಾಡ್ತಿದ್ರಿ. ಇನ್ ಕೇಸ್ ಸರ್ಕಾರ ಆ 10 ಕುಂಟೆ ಎಕರೆಗೆ ಏನಾದರೂ ಅನುಮತಿ ಕೊಟ್ಟರೆ, ಆ ಶಂಕುಸ್ಥಾಪನೆ ಪೂಜೆಯಲ್ಲಿ ಭಾರತಿ ಅಮ್ಮ ಆಗಿರ್ಬೋದು, ಇಡೀ ಫ್ಯಾಮಿಲಿ ಅದೆಲ್ಲ ಪಾರ್ಟಿಸಿಪೇಟ್ ಮಾಡಕ್ಕೆ ರೆಡಿ ಇದ್ದೀರಾ? ಅದಾಗಲಿ, ಅದು ಆಗೋ ಥರ ಆದರೆ ಬಹಳ ಸಂತೋಷ, ಆದರೆ ಜೊತೆಲಿ ಇರ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದಿಷ್ಟು ನಟ ಅನಿರುದ್ಧ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.